ಗೋಲ್ಡನ್ ಗ್ರೀಡ್ ದಿ ಫಾರ್ಮರ್ಸ್ ಫಾಲಿ. ಒಂದಾನೊಂದು ಕಾಲದಲ್ಲಿ ಒಂದು ಹಳ್ಳಿಯಲ್ಲಿ ಒಬ್ಬ ಬಡ ರೈತ ವಾಸಿಸುತ್ತಿದ್ದನು. ದಿನವೂ ತನ್ನ ಜಮೀನಿನಲ್ಲಿ ದುಡಿದು ತನ್ನ ಕುಟುಂಬಕ್ಕೆ ಜೀವನ ಸಾಗಿಸಲು ಹೆಣಗಾಡುತ್ತಿದ್ದ. ಒಂದು ಮುಂಜಾನೆ ತನ್ನ ಪ್ರಾಣಿಗಳಿಗೆ ಆಹಾರವನ್ನು ನೀಡುತ್ತಿರುವಾಗ ರೈತನು ತನ್ನ ಹಿಂಡಿನ ನಡುವೆ ವಿಚಿತ್ರವಾದ ಹೆಬ್ಬಾತುಗಳನ್ನು ಕಂಡುಹಿಡಿದನು. ಇತರರಿಗಿಂತ ಭಿನ್ನವಾಗಿ ಈ ಹೆಬ್ಬಾತು ಸೂರ್ಯನ ಬೆಳಕಿನಲ್ಲಿ ಮಿನುಗುವ ಗರಿಗಳನ್ನು ಹೊಂದಿತ್ತು. ಅವನ ಆಶ್ಚರ್ಯಕ್ಕೆ ಮರುದಿನ ರೈತನಿಗೆ ಹೆಬ್ಬಾತು ಗೂಡಿನಲ್ಲಿ ಚಿನ್ನದ ಮೊಟ್ಟೆ ಸಿಕ್ಕಿತು. ಅವನು ತನ್ನ ಕಣ್ಣುಗಳನ್ನು ನಂಬಲಿಲ್ಲ ಮತ್ತು ಇದು ಪವಾಡ ಎಂದು ಭಾವಿಸಿದನು. ದಿನದಿಂದ ದಿನಕ್ಕೆ ಹೆಬ್ಬಾತು ಒಂದೇ ಚಿನ್ನದ ಮೊಟ್ಟೆಯನ್ನು ಇಡುತ್ತದೆ. ರೈತನು ಈ ಮೊಟ್ಟೆಗಳನ್ನು ಮಾರಿದನು ಮತ್ತು ಶೀಘ್ರದಲ್ಲೇ ತನ್ನ ಹುಚ್ಚು ಕನಸುಗಳನ್ನು ಮೀರಿ ಶ್ರೀಮಂತನಾದನು. ಅವನ ಅದೃಷ್ಟ ನಾಟಕೀಯವಾಗಿ ಬದಲಾಯಿತು. ಆದರೆ ಅವನ ಸಂಪತ್ತು ಬೆಳೆದಂತೆ ಅವನ ದುರಾಸೆಯೂ ಹೆಚ್ಚಾಯಿತು. ಹೆಬ್ಬಾತು ಒಳಗೆ ಇನ್ನೂ ಎಷ್ಟು ಚಿನ್ನದ ಮೊಟ್ಟೆಗಳಿವೆ ಎಂದು ಅವನು ಆಶ್ಚರ್ಯ ಪಡಲು ಪ್ರಾರಂಭಿಸಿದನು. ಹೆಚ್ಚಿನದಕ್ಕಾಗಿ ಅವನ ಬಯಕೆ ಅವನನ್ನು ಆವರಿಸಿತು. ಒಂದು ರಾತ್ರಿ ತನ್ನ ದುರಾಶೆಯನ್ನು ನಿಯಂತ್ರಿಸಲು ಸಾಧ್ಯವಾಗದೆ ರೈತ ಕಠಿಣ ಕ್ರಮ ತೆಗೆದುಕೊಳ್ಳಲು ನಿರ್ಧರಿಸಿದನು. ಹೆಬ್ಬಾತು ಒಳಗೆ ಚಿನ್ನದ ಮೊಟ್ಟೆಗಳ ದೊಡ್ಡ ನಿಧಿ ಇರಬೇಕು ಎಂದು ಅವರು ಊಹಿಸಿದರು. ಭಾರವಾದ ಹೃದಯದಿಂದ ಅವನು ಚಾಕು ತೆಗೆದುಕೊಂಡು ಮಲಗಿದ್ದ ಹೆಬ್ಬಾತು ಹತ್ತಿರ ಬಂದನು. ಎರಡನೆಯ ಆಲೋಚನೆಯಿಲ್ಲದೆ ಅವನು ಎಲ್ಲಾ ಸಂಪತ್ತನ್ನು ಒಂದೇ ಬಾರಿಗೆ ಹೊರತೆಗೆಯಲು ಆಶಿಸುತ್ತಾ ಹೆಬ್ಬಾತುಗಳನ್ನು ಕೊಂದನು. ಅವನ ಆಘಾತ ಮತ್ತು ಭಯಾನಕತೆಗೆ ಹೆಬ್ಬಾತುಗಳ ಒಳಭಾಗವು ಇತರರಂತೆಯೇ ಇತ್ತು. ಚಿನ್ನದ ಮೊಟ್ಟೆಗಳ ರಾಶಿಗಳು ಇರಲಿಲ್ಲ. ಪವಾಡದ ಪಕ್ಷಿಯ ನಿರ್ಜೀವ ದೇಹ. ರೈತ ಕಂಗಾಲಾಗಿದ್ದ. ಅವನ ದುರಾಶೆಯಲ್ಲಿ ಅವನು ತನ್ನ ಹೊಸ ಸಂಪತ್ತಿನ ಮೂಲವನ್ನು ನಾಶಪಡಿಸಿದನು. ಪಶ್ಚಾತ್ತಾಪವನ್ನು ಹೊರತುಪಡಿಸಿ ತನ್ನ ಶ್ರೀಮಂತಿಕೆಯನ್ನು ತೋರಿಸಲು ಅವನಿಗೆ ಏನೂ ಇರಲಿಲ್ಲ. ಗ್ರಾಮದ ಜನರು ರೈತನ ಮೂರ್ಖತನವನ್ನು ಕೇಳಿ ಕನಿಕರಿಸಿದರು. ಅವನ ತೃಪ್ತಿಯಿಲ್ಲದ ದುರಾಶೆಯು ಅವನಿಗೆ ಎಲ್ಲವನ್ನೂ ಕಳೆದುಕೊಂಡಿತು ಮತ್ತು ಎಚ್ಚರಿಕೆಯ ಕಥೆಯಾಗಿ ಕಾರ್ಯನಿರ್ವಹಿಸಿತು ಎಂದು ಅವರು ಅರಿತುಕೊಂಡರು. ಈಗ ಮೊದಲಿಗಿಂತ ಬಡವನಾದ ರೈತ ಕಠಿಣ ಪಾಠ ಕಲಿತಿದ್ದಾನೆ. ಅವನ ಅತೃಪ್ತಿ ಮತ್ತು ದುರಾಶೆ ಅವನನ್ನು ನಾಶಕ್ಕೆ ಕಾರಣವಾಯಿತು ಎಂದು ಅವನು ಅರ್ಥಮಾಡಿಕೊಂಡನು. ಅವನು ತನ್ನ ಮಾರ್ಗವನ್ನು ಬದಲಾಯಿಸಲು ಪ್ರತಿಜ್ಞೆ ಮಾಡಿದನು. ಸಮಯ ಕಳೆದಂತೆ ಅವನು ಮತ್ತೆ ತನ್ನ ಭೂಮಿಯಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಿದನು. ಜೀವನದ ಸರಳ ಸಂತೋಷಗಳನ್ನು ಮೆಚ್ಚಿದನು. ಅವರು ತಮ್ಮ ತಪ್ಪಿನಿಂದ ಪಾಠ ಕಲಿಯುತ್ತಾರೆ ಎಂಬ ಆಶಯದೊಂದಿಗೆ ಅವರು ತಮ್ಮ ಕಥೆಯನ್ನು ಇತರರೊಂದಿಗೆ ಹಂಚಿಕೊಂಡರು. ಗೋಲ್ಡನ್ ಗೂಸ್ ಕಥೆಯು ದೂರದವರೆಗೆ ಹರಡಿತು. ಅನೇಕರಿಗೆ ಸಂತೃಪ್ತಿಯ ಮಹತ್ವದ ಬಗ್ಗೆ ಕಲಿಸುತ್ತದೆ. ದುರಾಶೆ ಹೆಚ್ಚಾಗಿ ನಷ್ಟಕ್ಕೆ ಕಾರಣವಾಗುತ್ತದೆ, ಲಾಭವಲ್ಲ ಎಂದು ಜನರು ಕಲಿತರು. ರೈತನು ತನ್ನ ದಿನಗಳನ್ನು ಕೃತಜ್ಞತೆಯ ನವೀಕೃತ ಅರ್ಥದಲ್ಲಿ ಬದುಕಿದನು. ಅವನು ಒಮ್ಮೆ ಲಘುವಾಗಿ ತೆಗೆದುಕೊಂಡ ಸರಳ ವಿಷಯಗಳನ್ನು ಪಾಲಿಸಿದನು. ಆದ್ದರಿಂದ ಅವನ ಕಥೆಯ ಬುದ್ಧಿವಂತಿಕೆಯಿಂದ ಹಳ್ಳಿಯು ಅಭಿವೃದ್ಧಿ ಹೊಂದಿತು. ದಯವಿಟ್ಟು ಚಂದಾದಾರರಾಗಿ, ಲೈಕ್ ಮಾಡಿ ಮತ್ತು ಹಂಚಿಕೊಳ್ಳಿ.